ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಮೇಡಮ್ ದೂರ ನಾನು ಸ್ಪಷ್ಟ ಅಂದ್ರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನ್ ಪಾತ್ರ ಮಾಡಿದ್ದೆ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಅಂತ ಹೇಳಿ. ಈ ತರ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಇನ್ನೂ ಇದೆ ಇವಾಗ ಎಲ್ಲಾನು ಮಾಡ್ತಿದ್ದೀನಿ ಮೇಡಮ್, ಅದೇ ಮಾಡ್ತಿರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಯ್ತೀನಿ ಏನೇನ್ ಮಾಡ್ತೀನಿ ಈಗೆಲ್ಲ ಆ ಪ್ರೋಸೆಸ್ ಅಲ್ಲೇ ಇರೋದು ಇವಾಗ. ಎಲ್ಲರನ್ನು ಮೀಟ್ ಮಾಡ್ಕೊಂಡು ಹೋಗ್ತೇವೆ. ಸೊ ನೆಗೆಟಿವ್ ಸರ್, ಈಗ ಬಿಗ್ ಬಾಸ್ ಫೇಮ್ ಸಿಕ್ಕದಾದ್ಮೇಲೆ ಈ ತರದ ಕಾಮನ್ ಪಾಸಿಟಿವ್ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಯಾವ ತರ ಸಿದ್ಧ ಆಗಿದ್ದೀರಾ ನೀವು ಅಂತ? ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗ್ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಕೊಂಡ್ ನಾನು ಖುಷಿ ಪಡೋಕ್ ರೆಡಿ ಇದ್ಮೇಲೆ ನನ್ನ ಯಾರೋ ಹಿಂಗ್ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕ್ ರೆಡಿ ಇರ್ಬೇಕು. ಈಗ ಯಾರು ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ. ಸರಿ ಆಯ್ತು, ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿ ಇದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವಾ ಮೇಡಮ್. ಇದೆಲ್ಲ ಈ ನೇಮು ಈ ಫೇಮು ಈ ಪ್ರೀತಿ ಇಷ್ಟು ಜನ ಇದೆಲ್ಲ ಹೊಸ್ತಲ್ವಾ. ಎಲ್ಲೋ ಒಂದ್ ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತಾವ್ರೆ ಅಂದ್ರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ.